ಬೆಂಗಳೂರಿನಲ್ಲಿ ಗುಂಡಿಗಳು ಯಾವಾಗ ಮುಚ್ಚುತ್ತೋ ಅಂತ ನಮಗೆ ಪ್ರಶ್ನೆಗಳು ಹಾಗೆ ಇರುತ್ತೆ. ಇವತ್ತು ಗುಂಡಿಗಳದ್ದು ಮತ್ತೆ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಒಬ್ಬ ಬೈಕ್ ಸವಾರ ಈ ಗುಂಡಿಯಿಂದಾಗಿ ಬಿದ್ದಿದ್ದಾರೆ. ಅದರ ಜಸ್ಟ್ ಮಿಸ್ ಆಗಿರೋದು ಆ ದೃಶ್ಯವನ್ನು ತೋರಿಸ್ತೀವಿ ನಿಮಗೆ. ಇಲ್ಲಿ ನೋಡಿ, ಬೈಕ್ ಸವಾರ ಗುಂಡಿಯಿಂದಾಗಿ ಸ್ಕಿಡ್ ಆಗಿ ಬೀಳುತ್ತಾನೆ. ಹಿಂದ್ಗಡೆ ನೋಡಿ, ಪಾಪ ಬೈಕ್ಗಳದ್ದು ಬಹಳ ಕಷ್ಟ ರೀ. ಆ ಗುಂಡಿ ತಪ್ಸಕ್ಕೋ ಹೋಗ್ತಾರೆ, ಅಲ್ಲಿ ಸ್ಕಿಡ್ ಆಗಿ ಬೀಳ್ತಾರೆ. ಹಿಂದ್ಗಡೆಯಿಂದ ವೆಹಿಕಲ್ಸ್ಗಳು ಬರ್ತಿರ್ತವೆ. ಅಲ್ಲಿ ನೋಡಿ, ರಸ್ತೆನೇ ಕಾಣಿಸುತ್ತೆ ಹೆಂಗ್ ಗುಂಡಿಗಳಿದೆ ಅಂತೇಳಿ. ಈ ಗುಂಡಿನೇ ಅಲ್ಲ ಅನ್ಸುತ್ತೆ. BBMP ಪ್ರಕಾರ ಎಲ್ಲ ಮುಚ್ಚಿಬಿಟ್ಟಿದೀವಿ ಅಂತ ಹೇಳ್ತಾರೆ ಆಯುಕ್ತರು. ಎಲ್ಲ ಮುಚ್ಚಿಬಿಟ್ಟಿದೀವಿ, ಇನ್ನೊಂದು 1000 ಇದೆ ಅಂತ. ಇದು ಅದರಲ್ಲಿ ಬರುತ್ತೋ ಅಥವಾ ಇಲ್ವೋ? ಕಾರಣ ಅವ್ರು 1 ಅಡಿ ಇದ್ರೆ ಮಾತ್ರ ಗುಂಡಿ, ಅರ್ಧ ಅಡಿ ಇದ್ರೆ ಗುಂಡಿ ಅಲ್ಲ ಅಂತ ಹೇಳಿ. ಅಥವಾ 6 ಇಂಚು ಅದು ಕಾಣಿಸುತ್ತೆ ನಿಮಗೆ. 3-4 ಇಂಚು ಆದ್ರೂ ಗುಂಡಿ ಇದ್ದೇ ಇದೆ ಅದರಲ್ಲಿ. ಎಲ್ಲೋಗಿ ಸುರಿತೀರಾ, ಏನ್ ಮಾಡ್ತೀರಾ ನೋಡಿ. ಪಾಪ ಅವನು ಹಿಂದೆಯಿಂದ ಬರುವಂತ ಯಾವ್ದಾದ್ರು ವೆಹಿಕಲ್ ದೊಡ್ಡದಾಗಿದ್ದಿದ್ರೆ ಏನ್ ಕತೆ ಆಗಿರೋದು ನೋಡಿ. ಅವನು ನೋಡಿ, ಆಗಲ್ಲ. ಬೈಕಲ್ಲಿ ನಿಮ್ಗೆ ಗುಂಡಿಗಳನ್ನ ತಪ್ಸೋಕೆ ಹೋದಂತ ಸಂದರ್ಭದಲ್ಲಿ ಹಿಂದ್ಗಡೆಯಿಂದ ವೆಹಿಕಲ್ಗಳು ಬರ್ತಿರ್ತವೆ, ಸ್ಕಿಡ್ ಆಗಿ ಬೀಳ್ತಾರೆ. ಎಷ್ಟು ಕಡೆಗಳಲ್ಲಿ ಇಂಥದ್ದು ಇದು ಕಾಣಿಸ್ಕೊಂಡಿದೆ, ಹಾಗಾಗಿ ನಿಮ್ ಮುಂದೆ ಬರ್ತಾ ಇದೆ. ಕಾಣಿಸ್ಕೊಳ್ಳದೆ ಇರುವಂತ ಎಷ್ಟೋ ದೃಶ್ಯಾವಳಿಗಳು ಅಲ್ಲಲ್ಲಿ ನಮ್ಮ ಕಣ್ ಮುಂದೆನೆ ಬಿದ್ದೋಗಿರುತ್ತೆ. ದೃಶ್ಯಗಳು ಸರಿಯಾಗಿರೋದಿಲ್ಲ. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ಡಿ ರಾಂಪುರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, BBMP ಅವರು ಹೇಳ್ತಾ ಇದ್ರು 1000 ಮಾತ್ರ ಉಳ್ಕೊಂಡಿದೆ, ಎಲ್ಲಾ ಗುಂಡಿಗಳನ್ನ ಮುಚ್ಚಾಕ್ಬಿಟ್ಟಿದೀವಿ ಅಂತೇಳಿ. ಇದು ಅದರಲ್ಲಿ ಬರುತ್ತಾ ಅಥವಾ ಬರಲ್ವಾ? ಇದು ಬೇರೆ ಲೆಕ್ಕ ಅಂತನಾ? ಪ್ರತಿ ಬಾರಿ ಕೂಡ ಗುಂಡಿಗಳಿಂದ ಅನಾಹುತಗಳಾದಂತ ಸಂದರ್ಭದಲ್ಲಿ ಗುಂಡಿಗಳನ್ನ ಮುಚ್ಚಿದೀವಿ ಅಂತ ಹೇಳಿ ಲೆಕ್ಕವನ್ನ ಹೇಳ್ತಾರೆ. ಆದ್ರೆ ನಗರದ ಬಹುತೇಕ ಭಾಗಗಳಲ್ಲಿ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ಈವರೆಗೂ ಕೂಡ ಆಗಿಲ್ಲ. ಇವತ್ತು ಕೂಡ ಅದೃಷ್ಟವಶಾತ್ ಆ ಬೈಕ್ ಸವಾರನ ಹಿಂಬದಿ, ಅಂದ್ರೆ ಹಿಂದೆ ಯಾವ ವೆಹಿಕಲ್ಸ್ ಗಳು ಕೂಡ ಬಂದಿರ್ಲಿಲ್ಲ. ಸೊ ಹಾಗಾಗಿ ಸೇಫ್ ಆದ್ರು. ಸೊ ಆ ಬಿದ್ದಿರುವಂತಹ ಒಂದು ವಿಡಿಯೋವನ್ನ ನೋಡಿದ್ರೆ, ಹಿಂಬದಿಯಲ್ಲಿ ಏನಾದ್ರು ವೆಹಿಕಲ್ಸ್ ಬಂದಿದ್ರೆ ಹತ್ತಿಸ್ಕೊಂಡು ಹಾಗೆ ಹೋಗುವಂತ ಸಾಧ್ಯತೆಗಳಿದ್ವು. ಆದ್ರೆ ಅದೃಷ್ಟವಶಾತ್ ಏನು ಕೂಡ ಆಗಿರ್ಲಿಲ್ಲ. ಈ ರೀತಿಯ ಘಟನೆಗಳು ಪ್ರತಿನಿತ್ಯ ಕೂಡ ಬೆಂಗಳೂರು ನಗರದಲ್ಲಿ ಆಗ್ತಾ ಇದೆ. ಒಂದಿಷ್ಟು ದೃಶ್ಯಾವಳಿಗಳು ಮಾತ್ರ ಸರಿಯಾಗುತ್ತೆ, ಇನ್ನೂ ಒಂದಿಷ್ಟು ಆಗೋದಿಲ್ಲ. ಸುಮಾರು ಜನ ಪೆಟ್ಟನ್ನ ಮಾಡ್ಕೊಳ್ತಾರೆ, ಆಸ್ಪತ್ರೆ ದಾಖಲಾಗ್ತಾರೆ. ಇದು ಯಾವ್ದು ಕೂಡ ಸೀರಿಯಸ್ ಆಗಿ ಪಾಲಿಕೆ ತೆಗೆದುಕೊಳ್ಳೋದಿಲ್ಲ. ಕೇವಲ ಯಾವ್ದಾದ್ರು ದೊಡ್ಡ ಮಟ್ಟದಲ್ಲಿ ಅನಾಹುತಗಳ ಆದಂತ ಸಂದರ್ಭದಲ್ಲಿ ಮಾತ್ರ ಭೇಟಿಯನ್ನ ಕೊಡ್ತಾರೆ, ಸಾಂತ್ವನವನ್ನ ಹೇಳ್ತಾರೆ, ಗುಂಡಿಗಳನ್ನ ಮುಚ್ಚುತ್ತೀವಿ ಅನ್ನುವಂತಹ ಸಬೂಬನ್ನ ಹೇಳ್ತಾರೆ ಹೊರತು, ಆದ್ರೆ ಗುಂಡಿಗಳನ್ನ ಮುಚ್ಚುವಂತಹ ಶಾಶ್ವತ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ವಾಹನ ಸವಾರರ ಆಕ್ರೋಶ ಕೂಡ ಇದೆ. ಅರುಣ್. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.